ಓಸ್ ಇದು ಡಾಕ್ಯುಮೆಂಟ್ ಕ್ಲೋಸ್ಡ್ ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಎಲ್ಲ ಪ್ರೊಸೆಸ್ ಕರೆಕ್ಟ್ ಮಾಡಕತ್ತಾರೆ. ಹ್ಯಾಂಡ್ ಓವರ್ ಪ್ರೊಸೆಸ್ ಕರೆಕ್ಟ್ ಐತಿ, ಕೊರಿಯರ್ ಮಾಡೋದು ಕರೆಕ್ಟ್ ಐತಿ, ರಿಮೂವ್ ಮಾಡೋದು ಎಲ್ಲ ಕರೆಕ್ಟ್ ಐತಿ. ಬಟ್ ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಆಗಿದ್ದು ಅಪ್ಲೋಡ್ ಮಾಡಕ್ ಸರಿ ಮಾಡ್ತಾ ಇಲ್ಲ ನೀವು. ಇನ್ನೊಂದಲ್ಲ ಆಯ್ತು, ಆಮೇಲೆ ಎಲ್ಲಿ ಸೇಲ್ಸ್ ಹೋಟೆಲ್ ಆಯ್ತು, ಅಪ್ಲೋಡ್ ಸರಿ ಆಗ್ತಾ ಇಲ್ಲ. ಅದನ್ನ ಹೆಂಗ್ ಅಪ್ಲೋಡ್ ಮಾಡಬೇಕು, ಯಾವ ಹೆಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನಾ ಹೇಳ್ಕೊಡ್ತೀನಿ. ನೀವು ಹೆಂಗ್ ಅಪ್ಲೋಡ್ ಮಾಡಿದ್ರೆ ಅದು ಕೊರಿಯರ್ ರೈಸ್ ಆಯ್ತು, ಇನ್ಸೆಂಟಿವ್ ಕಟ್ ಆಯ್ತು ಅಂತ ನಾವೇ ಮಾಡಕ್ಕಾಗಲ್ಲ. ಈಗ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ತಿಳ್ಕೊರಿ. ಪಿಂಕ್ ಶೀಟ್ ನ ಫಿನೋದಲ್ಲಿ ಹೆಂಗ್ ಅಪ್ಲೋಡ್ ಮಾಡಬೇಕು, ಸೇಲ್ಸ್ ಫೋರ್ಸ್ ಅಲ್ಲಿ ಹೆಂಗ್ ಅಪ್ಲೋಡ್ ಮಾಡಬೇಕು. ಮೂರನೇ ಪಾಯಿಂಟ್, ಫಸ್ಟ್ ಪಾಯಿಂಟ್ ಫಿನೋದಲ್ಲಿ ಹೆಂಗ್ ಅಪ್ಲೋಡ್ ಮಾಡಬೇಕು. ಎರಡನೇ ಪಾಯಿಂಟ್ ಸೇಲ್ಸ್ ಫೋರ್ಸ್ ಅಲ್ಲಿ ಹೆಂಗ್ ಅಪ್ಲೋಡ್ ಮಾಡಬೇಕು, ಸೇಲ್ಸ್ ಫೋರ್ಸ್ ಕೇಸಸ್. ಮೂರನೇ ಪಾಯಿಂಟ್ ಟಿಕೆಟ್ ರೈಸ್ ಮಾಡೋದು. ನಿಮ್ಮ ಎಲ್ಲರೂ ನನ್ನ ಐಡಿನ ಯೂಸ್ ಮಾಡಕತ್ತೆ, ನೀವು ಸೇಲ್ಸ್ ಫೋರ್ಸ್ ಇದು ಫಿನೋನಾಗ ಅಪ್ಲೋಡ್ ಮಾಡೋದು. ನನ್ನ ಒಬ್ಬಂದ್ರೆ ನಾವು ಎಲ್ಲರೂ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಸರ್ವರ್ ಇಶ್ಯೂ, ನೆಟ್ವರ್ಕ್ ಇಶ್ಯೂ ಬಂದು ಅಪ್ಲೋಡ್ ಆಗಲ್ಲ, ಏನೂ ಆಗಲ್ಲ. ಹಂಗಾಗಿ ನಿಮ್ ಬ್ರಾಂಚ್ ಇಂದ ಬಿ ಎಂ ಐಡಿಗೆ ಕೊಡ್ತಾರೆ ಟಿಕೆಟ್ ರೈಸ್ ಮಾಡಿದ್ರೆ. ಇನ್ನೊಂದು ಯೂಸರ್ ಐಡಿ ಬೇಕು, ಪಾಸ್ವರ್ಡ್ ಬೇಕಂತ ನೀವು ಬಿ ಎಂ ಮೇಲೆ ಟಿಕೆಟ್ ರೈಸ್ ಮಾಡಿದ್ರೆ ಬ್ರಾಂಚಿಗೆ ಒಂದು ಬಿ ಎಂ ಐಡಿ ಮೇಲೆ ಇನ್ನೊಂದು ಐಡಿ ಕೊಡ್ತಾರೆ ಪಾಸ್ವರ್ಡ್ ಇದು. ಹಂಗಾಗಿ ನಾನು ಕರೆಕ್ಟ್ ಆಗಿ ಕ್ಲಿಯರ್ ಆಗ್ತಿದ್ದೀನಿ, ತಿಳ್ಕೊರಿ. ಈಗ ಫಸ್ಟ್ ಮೊನ್ನೆ ಒಂದು ಮೇಲ್ ಹಾಕಿದ್ದಾರೆ ಯಾರು, ಕಸ್ಟಡಿ ಟೀಮ್ ಇಂದ ಮೇಲ್ ಹಾಕಿದ್ದಾರೆ. ಯಾವತ್ತಿಗೆ 26ನೇ ತಾರೀಕಿಗೆ ಹಾಕಿದ್ದಾರೆ. ನಾಟ್ ಅಪ್ಲೋಡೆಡ್ ಇನ್ ಕ್ಯಾಶ್ ಅಂಡ್ ಸೇಲ್ಸ್ ಫಾರ್ ಸ್ಪ್ರಿಂಗ್ ಶೀಟ್. ಅದು ಏನ್ ಎರಡು ಅಪ್ಲೋಡ್ ಮಾಡಿದೀನಿ ಅಂತ ಹೇಳಕತ್ತೀರಿ. ಹಂಗಲ್ಲ ಅಪ್ಲೋಡ್ ಮಾಡೋದಂದ್ರೆ ಹೆಂಗಂದ್ರೆ, ನೋಡಿ ಕರೆಕ್ಟ್ ಆಗಿ ಇಲ್ಲಿ ನೋಡಿ ಇಲ್ಲಿ ಸ್ಟೇಟಸ್ ಎಸ್ ಅಂತ ಬಂದಿರಬೇಕು. ಕ್ಲೋಸ್ಡ್ ಡಾಕ್ ಅಕ್ನಾಲಜ್ಮೆಂಟ್ ಅಂತಂದ್ರೆ, ಕ್ಲೋಸ್ಡ್ ಡಾಕ್ ಅಕ್ನಾಲಜ್ಮೆಂಟ್ ಅಂತಂದ್ರೆ ಪಿಂಕ್ ಶೀಟ್. ಇದು ಯಾವ ಡೇಟಿಗೆ ಅಪ್ಲೋಡ್ ಆಗಿದೆ ಅಂತ ಅವ್ರ ಕಡೆ ಡಾಟಾ ಇರ್ತೈತಿ. ಕ್ಲೋಸ್ಡ್ ಡಾಕ್ ಹ್ಯಾಂಡ್ ಆಫ್ ಫೋಟೋ ಅಂದ್ರೆ ಹ್ಯಾಂಡ್ ಓವರ್ ಮಾಡಿದ ಫೋಟೋ. ನೀವು ಅದು ಯಾವ ಡೇಟಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಶೋ ಆಗಿರ್ತೈತಿ. ರಿಟರ್ನ್ ಕ್ಲೋಸ್ಡ್ ಡಾಕ್ ಲೋನ್ ಕ್ಲೋಸರ್ ರಿಟರ್ನ್ ಅಪಾಯಿಂಟ್ಮೆಂಟ್ ಲೆಟರ್ ಅಂತಂದ್ರೆ ಇದು ಲೋನ್ ಕ್ಲೋಸರ್ ಲೆಟರ್. ಇದು ಯಾವ ಡೇಟಿಗೆ ಅಪ್ಲೋಡ್ ಮಾಡಿದ್ರೆ ಅದು ಡಾಟಾ ಇರ್ತದೆ ಅವ್ರ ಕಡೆ. ಆಮೇಲೆ ಕ್ಲೋಸ್ಡ್ ಎಮೋಡಿ ಕ್ಯಾನ್ಸಲೈಸೇಷನ್ ಆರ್ ಆನ್ಲೈನ್ ಇಸಿ ಅಂದ್ರೆ ಎಮೋಡಿ ಕ್ಯಾನ್ಸಲೈಸೇಷನ್ ಆಗಿದೆ ಅಂದ್ರೆ ಆನ್ಲೈನ್ ಇಸಿ ಕಾಪಿ, ಇಲ್ಲ ಅಂತಂದ್ರೆ ಎಮೋಡಿ ಕ್ಯಾನ್ಸಲೈಸೇಷನ್ ಆಗಿಲ್ಲ ಅಂದ್ರೆ ಅದ್ರ ಒಂದು ಲೆಟರ್. ಅದು ಯಾವಾಗ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ಡೇಟ್ ಇರ್ತೈತಿ. ಇವು ಓಸು ಎಸ್ ಅಂತ ಬರಬೇಕು, ಡೇಟ್ ಇರಬೇಕು, ಎಸ್ ಅಂತ ಬರಬೇಕು, ಡೇಟ್ ಇರಬೇಕು, ಎಸ್ ಅಂತ ಬರಬೇಕು, ಡೇಟ್ ಇರಬೇಕು. ಇನ್ ಕೇಸ್ ಬ್ಲಾಂಕ್ ಇದೆ ಅಂತಂದ್ರೆ ನೀವು ಅಪ್ಲೋಡ್ ಮಾಡಿಲ್ಲ, ಎಲ್ಲೆಲ್ಲೋ ಹೆಂಗೆಂಗೋ ಅಪ್ಲೋಡ್ ಮಾಡಿರಿ ಅಂತ ಅರ್ಥ. ನೀವು ಪ್ರಾಬ್ಲಮ್ ಹೆಂಗ್ ಗೊತ್ತಾ, ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಒಂದೀಗ ಫಿನೋಮಿನ್ ಕೇಸ್ ಇದೆ. ಫಿನೋಮಿನ್ ಕೇಸ್ ಇದೆ. ಈಗ ಪಿಂಕ್ ಶೀಟ್ ಅಪ್ಪ, ಪಿಂಕ್ ಶೀಟು ಡಾಕ್ಯುಮೆಂಟ್ ಹ್ಯಾಂಡ್ ಆಫ್ ಫೋಟೋ. ಈಗ ಫೋಟೋ ಡಾಕ್ಯುಮೆಂಟ್ ಹ್ಯಾಂಡ್ ಫೋಟೋ ಎಡಿಟ್ ಮಾಡಬೇಕು. ಇದು ಆಫೀಸ್ ಆಫೀಸರ್, ಕಸ್ಟಮರ್, ಪ್ರಾಪರ್ಟಿ ಓನರ್. ಈ ತರ ಡೀಡ್ ಇದ್ರೆ ಡೀಡ್ ಫ್ರಂಟ್ ಕ್ಯಾಮ್ರಾದಲ್ಲಿ ಶೋ ಆಗಬೇಕು, ಬರೀ ಫೈಲ್ ಇಟ್ಕೊಂಡ್ರಲ್ಲ. ಫಸ್ಟ್ ಡೀಡ್ ಇದ್ರೆ ಕಂಪಲ್ಸರಿ ಡೀಡ್ ಫೋಟೋ ಕಾಣಂಗೆ ಶೋ ಆಗಬೇಕು. ಡೀಡ್ ಇಲ್ಲ ಅಂತಂದ್ರೆ ಖಾತೆ ಶೋ ಆಗಬೇಕು. ಇಲ್ಲಿ ಬರಬೇಕು ಡಾಕ್ಯುಮೆಂಟ್ ಹ್ಯಾಂಡ್ ಫೋಟೋ, ಅಪ್ಲಿಕೇಶನ್ ನಂಬರ್ ಬರಬೇಕು, ಈ ಆಫೀಸರ್ ನೇಮ್ ಬರಬೇಕು, ಪ್ರಾಪರ್ಟಿ ಓನರ್ ನೇಮ್ ಬರಬೇಕು. ಈ ತರ ಯಾವ ಟೈಮಿಗೆ ಯಾವ ಡೇಟಿಗೆ ಹ್ಯಾಂಡ್ ಓವರ್ ಆಗೈತೆ ಅಂತ ಫೋಟೋ ತಗೋಬೇಕು. ಓಕೆನಾ. ಆಮೇಲೆ ಲೋನ್ ಕ್ಲೋಸರ್ ಲೆಟರ್ ಸೈನ್ ಮಾಡಿಸ್ಕೋಬೇಕು. ಆಮೇಲೆ ಇನ್ ಕೇಸ್ ಎಮೋಡಿ ಕ್ಯಾನ್ಸಲೈಸೇಷನ್ ಆಗಿಲ್ಲ ಅಂದ್ರೆ ಈ ಲೆಟರ್ ಕಂಪಲ್ಸರಿ ಫಿಲ್ಅಪ್ ಮಾಡಬೇಕು. ಲ್ಯಾಂಡ್ ನಂಬರ್, ಬ್ರಾಂಚ್, ಪ್ರಾಪರ್ಟಿ ಓನರ್ ಹೆಸರು, ಕಸ್ಟಮರ್ ಹೆಸರು ತಗೋಬೇಕು. ಇನ್ ಕೇಸ್ ಆಗಿದ್ದಂದ್ರೆ ಆನ್ಲೈನ್ ಇಸಿ ಜೆರಾಕ್ಸ್ ತಂದು ಕಳಿಸಬೇಕು. ಇವು ನಾಲ್ಕು ಒಂದ್ರೊಳಗೆ ಫೀಡ್ ಮಾಡ್ಕೊಂಡ್ರಿ. ಸಪರೇಟ್ ಸಪರೇಟ್ ಅಪ್ಲೋಡ್ ಮಾಡೋಕ್ಕಾದ್ರೂ ಎಲ್ರಿಗೂ ಬೇಜಾರಾಗುತ್ತೆ. ಬಟ್ ಅದಕ್ಕೆ ನೀವು ನಾಲ್ಕು ಒಂದ್ರೊಳಗೆ ಮಾಡ್ಕೊಂಡ್ರಿ. ಪಿಂಕ್ ಶೀಟ್, ಡಾಕ್ಯುಮೆಂಟ್ ಹ್ಯಾಂಡ್ ಆಫ್ ಫೋಟೋ, ಆಮೇಲೆ ಲೋನ್ ಕ್ಲೋಸರ್ ಲೆಟರ್, ಆಮೇಲೆ ಎಮೋಡಿ ಕ್ಯಾನ್ಸಲೇಷನ್ ಲೆಟರ್. ಇದನ್ನ ಫಿನೋಲ್ ಹೆಂಗ್ ಅಪ್ಲೋಡ್ ಮಾಡಬೇಕು, ಯಾವ ಹೆಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಬೇಕು ತೋರಿಸಿ ನೋಡಿ. ಇದನ್ನ ಫಿನೋಲ್ ಓಪನ್ ಮಾಡ್ಕೋಬೇಕು ನೀವು. ಓಕೆನಾ. ಓಪನ್ ಆದ್ಕೂಳೆ ಇಲ್ಲಿ ಅಪ್ಲಿಕೇಶನ್ ಡಾಕ್ಯುಮೆಂಟ್ ಕಲೆಕ್ಷನ್ ಅಲ್ಲಿ ಹೋಗ್ಬೇಕು. ಅಪ್ಲಿಕೇಶನ್ ಡಾಕ್ಯುಮೆಂಟ್ ಕಲೆಕ್ಷನ್ ಅಲ್ಲಿ ಹೋಗಿ ಓಪನ್ ಮಾಡಬೇಕು. ಬಂತಾ ಇದು. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ನೋಡಿ ಈಗ ಏನ್ ಮಾಡ್ತಿರ್ ಗೊತ್ತಾ, ಇಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಅಕ್ಸೆಪ್ಟ್ ಅಡಿಷನಲ್ ಡಾಕ್ಯುಮೆಂಟ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿ ಕಸ್ಟಮರ್ ಅಂತ ತಗೋಬೇಕು. ತಗೊಂಡು ಆ, ಇಲ್ಲಿ ಇದೆಯಲ್ಲ ಪ್ರಾಪರ್ಟಿ ಓನರ್ ಯಾರ್ದು ಮೇನ್ ಇರ್ತೈತಲ್ಲ ಅವ್ರು ತಗೋಬೇಡ್ರಿ. ಕೋಪ್ಲಿಕೆಂಟ್ ತಗೋರಿ. ಯಾರ್ದಾದ್ರು ಕೋಪ್ಲಿಕೆಂಟ್ ತಗೋರಿ. ಕೋಪ್ಲಿಕೆಂಟ್ ತಗೊಂಡ್ರೆ ಮೇಲ್ಗಳನ್ನ ಸಿಕ್ಬಿಡುತ್ತೆ, ಜಲ್ದಿ ಹ್ಯಾಂಡ್ ಓವರ್ ಜಲ್ದಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನಾಲ್ಕು ಒಮ್ಮೆಟಿಗೆ ಇರ್ತಾವೆ. ಕ್ಲೋಸ್ಡ್ ಡಾಕ್ ಅಪ್ಲೋಡ್ ಶೀಟ್ ಅಂದ್ರೆ ಪಿಂಕ್ ಶೀಟ್, ಕ್ಲೋಸ್ಡ್ ಡಾಕ್ಯುಮೆಂಟ್ ಹ್ಯಾಂಡ್ ಆಫ್ ಫೋನ್ ಅಂದ್ರೆ ಫೋಟೋ, ಕ್ಲೋಸ್ಡ್ ಲೋನ್ ಕ್ಲೋಸರ್ ಡಾಕ್ಯುಮೆಂಟ್ ರಿಟರ್ನ್ ಅಪಾಯಿಂಟ್ಮೆಂಟ್ ಲೆಟರ್ ಅಂತಂದ್ರೆ ಲೋನ್ ಕ್ಲೋಸರ್ ಲೆಟರ್. ಇದು ಕ್ಲೋಸ್ಡ್ ಎಮೋಡಿ ಕ್ಯಾನ್ಸಲೇಷನ್ ರಿಸಿಪ್ಟ್ ಬಾರ್ ಆನ್ಲೈನ್ ಇಸಿ ಅಂದ್ರೆ ಎಮೋಡಿ ಕ್ಯಾನ್ಸಲೇಷನ್ ಲೆಟರ್ ಆರ್ ಆನ್ಲೈನ್ ಇಸಿ. ಇವು ನಾಲ್ಕರಲ್ಲೂ ಅಪ್ಲೋಡ್ ಆಗಬೇಕು ಕಂಪಲ್ಸರಿ. ಇವು ನಾಲ್ಕು ಕಾಲಂ ತಗೋಬೇಕು ಪಟ ಪಟ. ಫಾತಿಮಾ ಕೋಪ್ಲಿಕೆಂಟ್ ಮೇಲೆ ತಗೊಂಡ್ಬಿಡ್ರಿ ಹೆಸರುಗಳು, ಜಲ್ದಿ ಜಲ್ದಿ ಅಪ್ಲೋಡ್ ಮಾಡಕ್ಕಾಗತ್ತೆ. ಇವಾಗ ಏನಿದು ಕ್ಲೋಸ್ಡ್ ಅಕ್ನಾಲಜ್ಮೆಂಟ್ ಶೀಟ್, ಕ್ಲೋಸ್ಡ್ ಫೋಟೋ, ಕ್ಲೋಸ್ಡ್ ಲೋನ್ ಕ್ಲೋಸರ್ ಲೆಟರ್, ನಾಲ್ಕನೇದು ಕ್ಲೋಸ್ಡ್ ಎಮೋಜಿ ಕ್ಯಾನ್ಸಲೈಸೇಷನ್ ಲೆಟರ್. ಆಲ್ ಬಾರ್ ಆನ್ಲೈನ್ ಇಸಿ.
ಓಕೆನಾ, ಡನ್ ಡನ್ ಮಾಡಬೇಕು. ಡನ್ ಮಾಡಿ ಕೂತ್ನೆ ಇಲ್ಲಿ ಒಳಗೆ ಹೋಗ್ಬೇಕಂತ, ಇದು ಒಳಗೆ ಹೋಗ್ಬೇಕಂತ ಏನಿಲ್ಲ, ಇದು ಜಸ್ಟ್ ಇಲ್ಲಿ ಮೇಲ್ಗಡೆ ಸಿಕ್ಬಿಡುತ್ತೆ ಕ್ಲೋಸ್ಡ್ ಅಂತ ಹೇಳಾಗ. ಇಲ್ಲಿ ಇದೆಲ್ಲ ಫಾತಿಮಾ ಕ್ಲೋಸ್ಡ್, ಕ್ಲೋಸ್ಡ್ ಇದು ಯಾವುದು ಅಕ್ನಾಲಜ್ಮೆಂಟ್ ಶೀಟ್, ಅದು ಸ್ಟೂಡೆಂಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸ್ವಲ್ಪ ಇದು ತುಂಬಾ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಇದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅನಿವಾರ್ಯ. ಈಗ 4 ಡಾಕ್ಯುಮೆಂಟ್ PDF, 4 ಡಾಕ್ಯುಮೆಂಟ್ ಒಂದೇ PDF ಮಾಡ್ಕೊಂಡಿದ್ದೀನಿ. ಆ ಒಂದೇ PDF ಅನ್ನು 4 ಹೆಡ್ಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಕತ್ತೀನಿ ನಾನು. ಸದ ಅದೇ ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ಗೆ ಸ್ವಲ್ಪ ಯಾಕಂದ್ರೆ ಇದು ಪಟ್ಟಣ ನೆಟ್ವರ್ಕ್ ಇಶ್ಯೂ ಬರ್ತೈತಿ, ಸ್ವಲ್ಪ ಪೇಷನ್ಸ್ ಇದು ಅಪ್ಲೋಡ್ ಮಾಡ್ಬೇಕು ಕಂಪಲ್ಸರಿ. ಏನಿದೆ ಕ್ಲೋಸ್ಡ್ ಡಾಕ್ಯುಮೆಂಟ್ ಅಕ್ನಾಲಜ್ಮೆಂಟ್ ಅನ್ನ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಈಗ ನೆಕ್ಸ್ಟ್ ಇದು ಯಾವ್ದು, ಕ್ಲೋಸ್ಡ್ ಡಾಕ್ಯುಮೆಂಟ್ ಫೋಟೋ, ಹ್ಯಾಂಡ್ ಓವರ್ ಫೋಟೋ ಎಲ್ಲ ಒಂದ್ರೊಳಗೆ 4 ಡಾಕ್ಯುಮೆಂಟ್ ಒಂದ್ರೊಳಗೆ PDF ಮಾಡಿರ್ತೀವಲ್ಲ, 4 ಹೆಡಿಂಗ್ ಅಲ್ಲಿ ಒಂದೇ PDF, 4 ಡಾಕ್ಯುಮೆಂಟ್ 4 ಹೆಡಿಂಗ್ ಅಲ್ಲಿ ಒಂದೇ PDF ಅಪ್ಲೋಡ್ ಮಾಡಲಿ. 4 ಡಾಕ್ಯುಮೆಂಟ್ಸ್ ಒಂದೇ PDF ಮಾಡಿರ್ತೀನಿ, ಹೌದಾ? 4 ಡಾಕ್ಯುಮೆಂಟ್ಸ್ ಒಂದೇ PDF ಮಾಡಿರ್ತೀನಿ. ಆ 4 ಡಾಕ್ಯುಮೆಂಟ್ಸ್ ಒಂದೇ PDF 4 ಹೆಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಬೇಕು, ಅಂದ್ರೆ ಮಾತ್ರ ನಿಮಗೆ ಯಾವ ಕ್ವಾರಿ ಬರಲ್ಲ, ಪೆನಾಲ್ಟಿ ಬರಲ್ಲ. ನೀವು ಒಂದೇ ಹೆಡಿಂಗ್ ಅಲ್ಲಿ 4 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನಾನು ಎಲ್ಲ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಂಗಿಲ್ಲ, ಅದು ಕ್ವಾರಿನೇ ಅದು. 4 ಹೆಡಿಂಗ್ ಅಲ್ಲೂ ಅಪ್ಲೋಡ್ ಆಗಬೇಕು. ಇನ್ನೊಮ್ಮೆ ಹೇಳಕತ್ತೀನಿ, ಓಕೆನಾ? ಕ್ಲೋಸ್ಡ್ ಡಾಕ್ ಅಕ್ನಾಲಜ್ಮೆಂಟ್ ಅಪ್ಲೋಡ್ ಮಾಡಿದೆ, ಕ್ಲೋಸ್ಡ್ ಡಾಕ್ಯುಮೆಂಟ್ ಫೋಟೋ ಅಪ್ಲೋಡ್ ಮಾಡಿದೆ, ಕ್ಲೋಸ್ಡ್ ಲೋನ್ ಕ್ಲೋಸರ್ ಒಳಗೆ ಅಪ್ಲೋಡ್ ಮಾಡಿದೆ, ಕ್ಲೋಸ್ಡ್ ಅಮೌಂಟ್ ಕ್ಯಾನ್ಸಲೇಷನ್ ಆನ್ಲೈನ್ ಅಪ್ಲೋಡ್ ಮಾಡಿದೆ. ಈಗ ಸಬ್ಮಿಟ್ ಸಬ್ಮಿಟ್. ಓಕೆ, ಸಬ್ಮಿಟ್ ಆಯ್ತು ಸಕ್ಸಸ್ಫುಲಿ, ಕ್ಲಿಯರ್ ಆಯ್ತು. ಇದು ಈ ತರ ಫಿನ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಬಂದಿದೆ, ಇಲ್ಲಿ ಫಾತಿಮಾ ಇಲ್ಲಿ ಬಂದಿದೆನಾ, ಈ ತರ 4 ಹೆಡಿಂಗ್ ಅಲ್ಲಿ 4 ಡಾಕ್ಯುಮೆಂಟ್ಗಳು ಅಪ್ಲೋಡ್ ಆಗಬೇಕು. 4 ಡಾಕ್ಯುಮೆಂಟ್ ಒಂದೇ PDF ಮಾಡ್ಬಿಟ್ಟು ಒಂದೇ ಹೆಡಿಂಗ್ ಅಪ್ಲೋಡ್ ಮಾಡಿದ್ರೆ ನನಗಿಲ್ಲ. ಆಮೇಲೆ ಯಾವ್ದಾವ್ದೋ ಹೆಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ನನಗಿಲ್ಲ, ಇದೇ ಹೆಡಿಂಗ್ ಅಲ್ಲೇ ಇವು 4 ಹೆಡಿಂಗ್ ಅಲ್ಲೇ ಅಪ್ಲೋಡ್ ಮಾಡಬೇಕು ಕಂಪಲ್ಸರಿ, ಇಲ್ಲಾಂದ್ರೆ ಬೇರೆ ಹೆಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಕನ್ಸಿಡರ್ ಆಗಲ್ಲ. ಓಕೆನಾ? ಮತ್ತೆ ಇದ್ರ ಬಗ್ಗೆ ಡೌಟ್, ಫಿನೋನಲ್ಲಿ ಏನೋ ಅಪ್ಲೋಡ್ ಮಾಡಿದ್ರೆ ಡೌಟ್ ಇತ್ತು ಅಂತಂದ್ರೆ ಕಾಲ್ ಮಾಡಿ. ಈಗ ನೆಕ್ಸ್ಟ್ ಸೇಲ್ಸ್ ಪರ್ಸನ್ ಹೇಳ್ಕೊಡ್ತೀನಿ ನಾನು. ಓ ಸರ್, ಈಗ ಆಲ್ರೆಡಿ ಫಿನೋನ್ ಹೇಳಿದ್ರೆ ಈಗ ಸೇಲ್ಸ್ ಪರ್ಸನ್ ಹೇಳ್ತೀನಿ, ಕರೆಕ್ಟ್ ಆಗಿ ತಿಳ್ಕೊರಿ. ಸೇಲ್ಸ್ ಫೋರ್ಸ್ ಅಲ್ಲಿ ಬಂದು ಅಪ್ಲಿಕೇಶನ್ ಸರ್ಚ್ ಮಾಡಿದ್ನಂದ್ರೆ ಇಲ್ಲಿ ಇದೆನಾ ಕ್ಲೋಸ್ಡ್ ಡಾಕ್ಯುಮೆಂಟ್ ಹ್ಯಾಂಡ್ ಆಫ್ ಅಪ್ಡೇಷನ್ ಅಂತ ಇದೆನಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಳ್ಳಿ, ಇಲ್ಲಿ ಆಟೋಮೆಟಿಕ್ ಆಗಿ 4 ಡಾಕ್ಯುಮೆಂಟ್ ಬಂದ್ಬಿಡ್ತಾವೆ. ನಾ ಈಗ ಆಲ್ರೆಡಿ ಹೇಳಿದ್ನಲ್ಲ, ಇದರಲ್ಲಿ ಹೇಳಿದ್ದೆ ಫಿನೋನಲ್ಲಿ ಹೇಳಿದ್ದಲ್ಲ, ಕ್ಲೋಸ್ಡ್ ಇದು ಕ್ಲೋಸ್ಡ್ ಎಮೋಡಿ ಕ್ಯಾನ್ಸಲೇಷನ್ ರಿಸಿಪ್ಟ್ ಬಾರಿಸಿ, ಕ್ಲೋಸ್ಡ್ ಲೋನ್ ಕ್ಲೋಸರ್ ಡಾಕ್ಯುಮೆಂಟ್ ರಿಟರ್ನ್ ಅಕ್ನಾಲಜ್ಮೆಂಟ್ ಲೆಟರ್ ಅಂದ್ರೆ ಲೋನ್ ಕ್ಲೋಸರ್ ಲೆಟರ್, ಕ್ಲೋಸ್ಡ್ ಡಾಕ್ಯುಮೆಂಟ್ ಅಕ್ನಾಲಜ್ಮೆಂಟ್ ಶೀಟ್ ಅಂದ್ರೆ ಪಿನ್ ಶೀಟ್, ಆಮೇಲೆ ಕ್ಲೋಸ್ಡ್ ಡಾಕ್ಯುಮೆಂಟ್ ಹ್ಯಾಂಡ್ ಆಫ್ ಫೋಟೋ, ಇವು 4 ಆಟೋಮೆಟಿಕ್ ಬಂದ್ಬಿಡ್ತಾವೆ. ಇನ್ ಕೇಸ್ ನಿಮ್ಮಲ್ಲಿ ಶೋ ಆಗಿಲ್ಲ ಅಂತಂದ್ರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡ್ರಿ, ಶೋ ಆಗುತ್ತಾ ಇಲ್ಲಾಗ ಶೋ, ಯಾವ್ಯಾವ ಬಂದಿಲ್ಲ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಆಟೋಮೆಟಿಕ್ ಡಿಫಾಲ್ಟ್ ಇರ್ತೇವೆ 4, ಕೆಲವೊಮ್ಮೆ ಇರಂಗಿಲ್ಲ, ಇರ್ಲಾರ್ದಿಲ್ಲ ಅಂದ್ರೆ ನೀವು ಪ್ಲಸ್ ಮಾರ್ಕ್ ಇಲ್ಲಿ ಕಾಣ್ತಾ ಇಲ್ಲ, ಪ್ಲಸ್ ಮಾರ್ಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡು 4 ಹೆಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ನೆನಪಿಟ್ಕೋರಿ, 4 ಹೆಡಿಂಗ್ ಅಲ್ಲಿ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಹೆಂಗ್ ಫಿನೋನಲ್ಲಿ ಹೆಂಗ್ ಅಪ್ಲೋಡ್ ಮಾಡಿದಲ್ಲ ಅದೇ ತರ ಸೇಲ್ಸ್ ಫೋರ್ಸ್ ಅಲ್ಲಿ 4 ಹೆಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಇದನ್ನ ತಗೋಬೇಕು. ಸೇಲ್ಸ್ ಫೋರ್ಸ್ ಅಲ್ಲಿ ಸೇಮ್ ಇದು 4 ಡಾಕ್ಯುಮೆಂಟ್ ಒಂದೇ PDF ಮಾಡೀನಿ, 4 ಹೆಡಿಂಗ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ, ನೀವೇನಾದ್ರೂ ವ್ಯೂ ಮಾಡ್ಬೇಕಂದ್ರೆ ಇಲ್ಲಿ ಶೋ ಆಗುತ್ತೆ, ವ್ಯೂಗಳು ಆಗುತ್ತೆ, ನೀವು ಅಪ್ಲೋಡ್ ಮಾಡಿದ ವ್ಯೂ. ಓಕೆನಾ? ವ್ಯೂಸ್ ಸಮೇತ ಆಗುತ್ತೆ, ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿದ್ದೀನ ಇಲ್ಲ ನಾನು ಅಂತೇಳಿ. ಇನ್ನೂ ಒಂದು, ಕೆಲವೊಬ್ರು ಡೆತ್ ಕಸ್ಟಮರ್ಗೆ ಅಕಸ್ಮಾತ್ ಪ್ರಾಪರ್ಟಿ ಓನರ್ ಬಂದಿರಂಗಿಲ್ಲ, ಬರ್ಲಾರ್ದ ಪ್ರೂಫ್ಸ್ ಅವೆಲ್ಲ ಒಂದ್ರೊಳಗೆ ಮರ್ಜ್ ಮಾಡ್ಬಿಡ್ರಿ, ಕಿರಿಕಿರಿ ತಗೊಂಡ್ ಹೋಗ್ಬೇಡ್ರಿ. ನಿಮ್ಗೆ ಎಲ್ಲೆಲ್ಲ ಅಪ್ಲೋಡ್ ಮಾಡ್ಬೇಕೇನೋ ಗೊತ್ತಾಗ್ಲಿಲ್ಲ ಅಂದ್ರೆ ಆ 4 ಡಾಕ್ಯುಮೆಂಟ್ ಒಂದ್ರೊಳಗೆ PDF ಮಾಡೋದಲ್ಲದೆ, ಇನ್ ಕೇಸ್ ಡೆತ್ ಕೇಸ್ ಇಂದು ಪ್ರಾಪರ್ಟಿ ಓನರ್ ಬಂದಿಲ್ಲ, ಅವು ಡಾಕ್ಯುಮೆಂಟ್ಸ್ ಪಬ್ಲಿಕ್ ಹ್ಯಾಂಡಲ್ ಮಾಡಿದ ಅವು ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ರೊಳಗೆ, ಡೆತ್ ಸರ್ಟಿಫಿಕೇಟ್, ಫ್ಯಾಮಿಲಿ KYC ಮತ್ತೆ ಕಸ್ಟಮರ್ ಲೆಟರ್ಸ್ ಬೇರೆ ಯಾವ ಇತ್ತಂದ್ರೆ ಎಲ್ಲ ಒಂದ್ರೊಳಗೆ PDF ಮಾಡಿ 4 ಹೆಡಿಂಗ್ ಅಲ್ಲಿ ಕಂಪಲ್ಸರಿ ಅಪ್ಲೋಡ್ ಮಾಡಿಬಿಡ್ರಿ ರೂಲ್ಸ್. ಇವು 4 ಡಾಕ್ಯುಮೆಂಟ್ ಅಲ್ಲದೆ ಜೊತೆ ಬೇರೆ ಏನಾದ್ರು ಡಾಕ್ಯುಮೆಂಟ್ ತಗೊಂಡಿದ್ರು ಒಂದೇ PDF ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ಬಿಡ್ರಿ. ಈಗ ಈಗ ಹೆಂಗೆ ಈ ಈಗ ಹೆಂಗೆ 4 ಡಾಕ್ಯುಮೆಂಟ್ ಒಂದೇ PDF ಜೊತೆಗೆ ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ತಗೊಂಡಿದ್ರೆ ಮೀನ್ಸ್ ಡೆತ್ ಸರ್ಟಿಫಿಕೇಟ್, ಫ್ಯಾಮಿಲಿ KYC, ಕಸ್ಟಮರ್ ಲೆಟರ್ ಬೇರೆ ಯಾವ ಇತ್ತು ಅಂತಂದ್ರೆ ಮೆಡಿಕಲ್ ಪ್ರೂಫ್ಸ್, ಯಾವ ಎಫ್ಐಆರ್ ಕಾಪಿ ಯಾವ ಇತ್ತು ಅಂತಂದ್ರೆ ಒಂದ್ರೊಳಗೆ ಮರ್ಜ್ ಮಾಡಿ PDF ಮಾಡ್ಬಿಡ್ರಿ. ಸೇಮ್ ಇವು 4 ಹೆಡಿಂಗ್ ಅಲ್ಲಿ ಅಪ್ಲೋಡ್ ಮಾಡ್ರಿ. ಈಗ ಅಪ್ಲೋಡ್ ಮಾಡಿರ, ಇವು ಅಪ್ಲೋಡ್ ಮಾಡಿದ್ಮೇಲೆ ಸೇವ್ ಮಾಡಿ. ಇದೇನು ಎಕ್ಸ್ಟ್ರಾ ಬಂದಿದೆಯಲ್ಲ ಇದು ಡಿಲೀಟ್ ಮಾಡಿ ಬಿಡೋಣ. ಇದು ಈಗ ಸೇವ್ ಮಾಡೋಣ. ಈಗ ಸೇವ್ ಮಾಡ್ಕೊಳ್ಳಿ, ಇದು ಸಕ್ಸಸ್ಫುಲ್ ರೆಕಾರ್ಡ್ ಸೇವ್ ಅಂತ ಬರಲೇಬೇಕು, ಅಂದ್ರೆ ಮಾತ್ರ ಸೇವ್ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ ನಮಗೆ. ಕೆಲವೊಮ್ಮೆ 3 ಹೆಡಿಂಗ್ ಕಂಡು 3 ಅಪ್ಲೋಡ್ ಮಾಡೋದಿಲ್ಲ, 4 ಕಂಪಲ್ಸರಿ ಅಪ್ಲೋಡ್ ಆಗಬೇಕು. ನೆನಪಿಟ್ಕೋರಿ, 4 ಹೆಡಿಂಗ್ ಅಲ್ಲಿ 4 ಡಾಕ್ಯುಮೆಂಟ್ ಗಳನ್ನು ಅಪ್ಲೋಡ್ ಆಗಬೇಕು.
ಒಂದೊಳಗೆ ಅಪ್ಲೋಡ್ ಮಾಡ್ಬಿಟ್ಟು ಒಂದೇ ಹೆಡಿಂಗ್ ಅಲ್ಲಿ ನಾಲ್ಕು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಂದ್ರೆ ಆಗಲ್ಲ ಅದು ಮಾತು. ಇನ್ ಕೇಸ್ ಫಾರಿನ್ ಇತ್ತು ಇನ್ಸೆಂಟಿವ್ ಕಟ್ ಆಯ್ತು ಅಂದ್ರೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅದಕ್ಕೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಓಕೆನಾ, ಇದು ಅಪ್ಲೋಡ್ ಆಗುತ್ತಲ್ಲ ಹಂಗೆ ಯೂಸ್ ಮಾಡ್ತಾನೆ ಇರಬೇಕು. ಇಲ್ಲ ಇದ್ರಲ್ಲಿ ಯಾಕೋ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಜಗ್ತಾ ಇಲ್ಲ ಅಂತ ಅಪ್ಲೋಡ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಸೇವ್ ಸಕ್ಸಸ್ಫುಲಿ ಅಂತ ಬಂದ್ಬಿಡುತ್ತೆ. ಓಕೆನಾ, ಇಲ್ಲೊಂದು ಸ್ವಲ್ಪ ಟೆಕ್ನಿಕಲ್ ನನ್ನ ನೆಟ್ವರ್ಕ್ಸ್ ಅಲ್ಲಿ ಈಗ ಜಲ್ದಿ ಕನೆಕ್ಟ್ ಆಗ್ತಾ ಇಲ್ಲ, ಹಾಗಾಗಿ ಸೇವ್ ಆಗ್ತಾ ಇಲ್ಲ. ಸೇಮ್ ಇವ್ ನಾಲ್ಕು ಹೆಡಿಂಗ್ ಹೋಗಿ ಸೇವ್ ಮಾಡಿ ಅಪ್ಲೋಡ್ ಮಾಡಿದಂದ್ರೆ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ನೆಕ್ಸ್ಟ್ ಈಗ ಸೇಲ್ಸ್ ಫೋರ್ಸ್ ಇಂದ ಕಲ್ತ್ರಿ, ಇನ್ನೊಂದು ಕಲ್ತ್ರಿ. ಈಗ ಬ್ರಾಂಚ್ ಅಲ್ಲಿ ಇನ್ನೊಂದು ಐಡಿ ಕೊಡ್ತಾರೆ, ಅದು BM ಐಡಿ ಕೊಡ್ತಾರೆ, BM ಎಂಪ್ಲಾಯ್ ಐಡಿ ಮೇಲೆ ಕೊಡ್ತಾರೆ. ಅರ್ಥ ಆಯ್ತಾ? BM ಎಂಪ್ಲಾಯ್ ಐಡಿ ಮೇಲೆ ಕೊಡ್ತಾರೆ, ನಿಮಗೆ ಕೊಡಂಗಿಲ್ಲ. ಬ್ರಾಂಚ್ ಅಲ್ಲಿ ಪ್ರತಿಯೊಬ್ಬರು BM ಐಡಿ ಮೇಲೆ ಇನ್ನೊಂದು ಐಡಿ ಕೊಡ್ತಾರೆ. ನೀವು ಟಿಕೆಟ್ ರೈಸ್ ಮಾಡಬಹುದು. ಟಿಕೆಟ್ ರೈಸ್ ಎಲ್ಲಿ ಮಾಡ್ಬೇಕಂದ್ರೆ ಜಸ್ಟ್ ರಫ್ ಆಗಿ ಹೇಳ್ತೀನಿ ನೋಡ್ಕೋರಿ. ಡಾರನ್ ಬಾಕ್ಸ್ ಅಲ್ಲಿ ಓಪನ್ ಮಾಡಬೇಕು. ಎರಡು ತರ ಟಿಕೆಟ್ ರೈಸ್ ಮಾಡ್ಬೇಕಾಗತ್ತೆ. ಎಲ್ಲಿ ಅಂತಂದ್ರೆ ಹೆಲ್ಪ್ ಡೆಸ್ಕ್ ಅಲ್ಲಿ ಹೋಗ್ಬೇಕು. ಹೋಗಿ ಕ್ರಿಯೇಟ್ ರಿಕ್ವೆಸ್ಟ್ ಅಂತ ಹೊಡೆದು ಈಗ ಕರೆಕ್ಟ್ ಆಗಿ ನೋಡ್ಕೋರಿ. ಇಲ್ಲಿ ಪ್ಲೀಸ್ ಪ್ರೊವೈಡ್ PM ಎಂಪ್ಲಾಯ್ ಐಡಿ ಹಾಕಿ ರೈಸ್ ಮಾಡಬೇಕು. ನೆನ್ಪಿಟ್ಕೋರಿ, ಪ್ಲೀಸ್ ಪ್ರೊವೈಡ್ ಫಿನ್ ಒನ್ ಯೂಸರ್ ಐಡಿ ಅಂಡ್ ಪಾಸ್ವರ್ಡ್ ಅಂತ ಹಾಕಿ ಇಲ್ಲಿ ಹಾಕಿ ಡಿಯರ್ಸ್ ಟೀಮ್ ಪ್ಲೀಸ್ ಪ್ರೊವೈಡ್ ವಿಜಯ ಗಂಗಾವತಿ ಬ್ರಾಂಚ್ BM ಐಡಿ ಪ್ರೊವೈಡ್ ಪ್ಲೀಸ್ ಪ್ರೊವೈಡ್ ಗಂಗಾವತಿ ಬ್ರಾಂಚ್ BM ಐಡಿ ಫಿನ್ ಒನ್ ಅಂಡ್ ಫಿನ್ ಒನ್ ಯೂಸರ್ ಐಡಿ ಅಂಡ್ ಪಾಸ್ವರ್ಡ್ ಪ್ಲೀಸ್ ಪ್ರೊವೈಡ್ ಗಂಗಾವತಿ ಬ್ರಾಂಚ್ ಎಂಪ್ಲಾಯ್ಡ್ ಆನ್ ಫಿನ್ ಒನ್ ಯೂಸರ್ ಐಡಿ ಅಂಡ್ ಪಾಸ್ವರ್ಡ್. ಇಲ್ಲಿ ಎಂಪ್ಲಾಯ್ಡ್ ಹಾಕಿ, ಎಂಪ್ಲಾಯ್ ಐಡಿ BM ಐಡಿ ಹಾಕಿ, ಎಂಪ್ಲಾಯ್ ಐಡಿ, ಇಲ್ಲಿ ಬ್ರಾಂಚ್ ಯಾವುದು, ಬ್ರಾಂಚ್ ಕೋಡ್ ಹಾಕಿ ಇಷ್ಟು ಹಾಕಿ. ನೀವು ಟೈಪ್ ಮಾಡಿದ್ರಿ ಒಳಗೆ, ನಾನು ಹಾಕಿಲ್ಲ, ಟೈಪ್ ಮಾಡಿಲ್ಲ. ಇಲ್ಲಿ ನಿಮ್ಮ BM ಐಡಿ ಇಲ್ಲಿ ನೀವು BM ಅಂತ ಹಾಕ್ತೀನಿ. ಇಲ್ಲಿ BM ಎಂಪ್ಲಾಯ್ ಐಡಿ, ಬ್ರಾಂಚ್ ಐಡಿ, ಬ್ರಾಂಚ್ ಯಾವ ಬ್ರಾಂಚ್, ಗಂಗಾವತಿ ಅಂದ್ರೆ ಗಂಗಾವತಿ, ಗುಲ್ಬರ್ಗ ಬ್ರಾಂಚ್ ಕೋಡ್ ಯಾವುದು, ಕೆಟಗರಿ ನೋಡ್ರಿ UAM. ಫಸ್ಟ್ ಒನ್ ಇದೆ ITUM ERP ಆರ್ ಫಿನ್ ಒನ್. ಇದನ್ನ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಏನಂತ ಮಾಡ್ಬೇಕು, ERP ಯೂಸರ್ ಐಡಿ ಆಕ್ಟಿವೇಶನ್, ಯೂಸರ್ ಐಡಿ ಆಕ್ಟಿವೇಶನ್ CC ನಾವಿರ್ತಿದ್ರೆ ಇಡ್ರಿ. ಓಕೆನಾ, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು ಸಬ್ಮಿಟ್ ಮಾಡಿಬಿಡಿ. ನಿಮ್ಮ ಮೊಬೈಲ್ ನಂಬರ್ ಏನಂತ ಅದು ಹಾಕಿ CC ನಾವಿರ್ತಿದ್ರೆ ಇಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸಬ್ಮಿಟ್ ಮಾಡ್ಬಿಟ್ರೆ ಇದು ಒಂದು ಟಿಕೆಟ್ ಆಯ್ತು. ಎರಡನೇದು ಸೇಮ್ ಪ್ಲೀಸ್ ಪ್ರೊವೈಡ್ ದ ಇನ್ನೊಂದು ಯೂಸರ್ ಐಡಿ ಪಾಸ್ವರ್ಡ್ ರಿಸೆಟ್. ಸೆಕೆಂಡ್ ಅದು ಫಸ್ಟ್ನೇದು ಐಡಿ ಅಂಡ್ ಪಾಸ್ವರ್ಡ್ ಆಕ್ಟಿವೇಶನ್ ಆದ್ಮೇಲೆ ಆಕ್ಟಿವೇಶನ್ ಆಗುತ್ತೆ. ಪ್ಲೀಸ್ ಪ್ರೊವೈಡ್ ಫಸ್ಟ್ ನೀವು ಇನ್ನೊಂದು ಯೂಸರ್ ಐಡಿ ಬೇಕಂತ BM ರೈಸ್ ಮಾಡ್ತಿರಲ್ಲ, ಅವಾಗ ಏನಾಗುತ್ತೆ ಆಕ್ಟಿವೇಶನ್ ಆಗುತ್ತೆ. ಯಾಕಂದ್ರೆ ನೀವು ಇಲ್ಲಿ ಆಕ್ಟಿವೇಶನ್ ರೈಸ್ ಮಾಡಿರ್ತೀರ. ERP ಯೂಸರ್ ಐಡಿ ಆಕ್ಟಿವೇಶನ್ ಫಸ್ಟ್ ಟಿಕೆಟ್ ರೈಸ್ ಮಾಡ್ತಾರೆ. ಇವಾಗ ನೀವೇನ್ ಬೇಕು, ಆಕ್ಟಿವೇಶನ್ ಆದ್ಮೇಲೆ ಪಾಸ್ವರ್ಡ್ ರಿಸೆಟ್ ಬೇಕು. ಪ್ಲೀಸ್ ಪ್ರೊವೈಡ್ ಫಿನ್ ಒನ್ BM ಫಿನ್ ಒನ್ ರಿಸೆಟ್ ಪಾಸ್ವರ್ಡ್. ಇದು ಹಿಂಗಾಕಿ ಇದನ್ನೇ ಪ್ಲೀಸ್ ಪ್ರೊವೈಡ್ BM ಫಿನ್ ಒನ್ ರಿಸೆಟ್ ಪಾಸ್ವರ್ಡ್ ಅಂತ ಹೇಳಕ್ಕೆ ಸೇಮ್ ಫಾರ್ಮೆಟ್ BM ಎಂಪ್ಲಾಯ್ ಐಡಿ ಬ್ರಾಂಚ್ ಕೋಡ್ ಸೇಮ್. ಓಕೆನಾ, ಇದನ್ನೆಲ್ಲ ಫಿಲ್ಅಪ್ ಮಾಡಿ ಇಲ್ಲಿ ಏನ್ ಮಾಡ್ತೀರಿ, ಇದು ಸೇಮ್ ಇದು UAM IT ERP ಫಿನ್ ಒನ್ ಸೇಮ್ ಸೆಕೆಂಡ್ ಟಿಕೆಟ್. ಈಗ ಇಲ್ಲಿ ಏನ್ ಮಾಡ್ಬೇಕು, ಸೆಕೆಂಡ್ ಟಿಕೆಟ್ಗೆ ERP ಯೂಸರ್ ಐಡಿ ಪಾಸ್ವರ್ಡ್ ರಿಸೆಟ್ ಅಂತ ಹಾಕಿದ್ನಂದ್ರೆ ಈ ತರ ಹಾಕಿದ ಈ ಸೆಕೆಂಡ್ ಟಿಕೆಟ್ ಏನ ಕ್ಲಿಕ್ ಮಾಡಿ ಫಸ್ಟ್ ಐಡಿ ಆಕ್ಟಿವೇಶನ್, ಸೆಕೆಂಡ್ ಒಂದು ERP ಯೂಸರ್ ಐಡಿ ಪಾಸ್ವರ್ಡ್ ರಿಸೆಟ್ ಸೆಕೆಂಡ್ ಟಿಕೆಟ್ ಐಡಿಗೆ CC ನಲ್ಲಿ ಸೆಕೆಂಡ್ ಟಿಕೆಟ್ ನಿಮ್ಮ ಮೊಬೈಲ್ ನಂಬರ್ ಸಬ್ಮಿಟ್ ಮಾಡ್ರಿ. ನಿಮಗೆ ಇನ್ನೊಂದು ಲಿಂಕ್ ಬರುತ್ತೆ, ಇಲ್ಲ ಅಂದ್ರೆ ಯೂಸರ್ ಐಡಿ ಪಾಸ್ವರ್ಡ್ ಇದಾದ್ರೂ ಬರುತ್ತೆ. ಲಿಂಕ್ ಬಂತ ಬ್ರಾಂಚ್ ನಿಮ್ಗೆ ಮೇಲೆ ಲಿಂಕ್ ಬಂತು, BM ಲಿಂಕ್ ನಿಮ್ಗೆ ಬಂತಾದ್ರು ಆಪ್ಷನ್ ಬಂತಾದ್ರು ಅದು ರೀಸೆಟ್ ಮಾಡ್ಕೊಂಡು ನಿಮ್ ಬ್ರಾಂಚ್ ನೀವು ಓಪನ್ ಮಾಡ್ಕೊರಿ. ನಿಮ್ ಬ್ರಾಂಚ್ ಒಳಗೆ ಫಿನ್ ಒಳಗೆ ಅಪ್ಲೋಡ್ ಮಾಡ್ಕೊರಿ. ಓಕೆನಾ, ಇಷ್ಟು ಅರ್ಥ ಆಯ್ತಾ? ಟಿಕೆಟ್ ಹೆಂಗ್ ರೈಸ್ ಮಾಡ್ಬೇಕು, ಫಸ್ಟ್ ಒಂದು ಫಿನ್ ಅಲ್ಲಿ ಹೆಂಗ್ ಅಪ್ಲೋಡ್ ಮಾಡಬೇಕು, ಸೇಫ್ ಹೆಂಗ್ ಅಪ್ಲೋಡ್ ಮಾಡಬೇಕು, ನಿಮ್ ಬ್ರಾಂಚ್ ಟಿಕೆಟ್ ಹೆಂಗ್ ರೈಸ್ ಮಾಡಿ ಫಿನ್ ತರ್ಸ್ಕೋಬೇಕು, ಅದೆಲ್ಲ ಇದರಲ್ಲಿ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ. ಓಕೆನಾ, ಇದ್ರ ಬಗ್ಗೆ ಏನೋ ಡೌಟ್ ಇದ್ರೆ